ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಯವರ ಕಥಾಮೃತ ಲಾವಾಣಕ ಲಂಬಕ, ದುರ್ವಾಸ ಮತ್ತು ಕುಂತಿ ಇವರ ಕಥೆ. ಹಿಂದೆ ಕುಂತಿ ಭೋಜನೆಂಬ ರಾಜನಿದ್ದನು. ಅವನ ಮನೆಗೆ ದುರ್ವಾಸನೆಂಬ ಮುನಿಯು ಬಂದು ಅಲ್ಲಿಯೇ ಇದ್ದು ಬಿಟ್ಟಿದ್ದನು. ರಾಜನು ತನ್ನ ಮಗಳಾದ ಕುಂತಿಯನ್ನು ಅವನ ಸೇವೆಗೆ ನೇಮಿಸಿದ್ದನು. ಅವಳು ಪ್ರಯತ್ನಪೂರ್ವಕವಾಗಿ ಅವನನ್ನು ಸೇವೆ ಮಾಡುತ್ತಿದ್ದಳು. ಒಂದು ದಿನ ಅವನು ಕುಂತಿಯನ್ನು ಕುರಿತು, ನಾನು ಸ್ನಾನ ಮಾಡಿಕೊಂಡು ಬರುವ ಹೊತ್ತಿಗೆ ಪಾಯಸ ಮಾಡಿಟ್ಟಿರು ಎಂದು ಹೇಳಿ ಹೋದನು. ಕುಂತಿ ಮಾಡಿಕೊಟ್ಟಳು. ಆದರೆ ಪಾತ್ರೆ ತುಂಬ ಬಿಸಿಯಾಗಿತ್ತು. ಕೈಯಲ್ಲಿ ಹಿಡಿದುಕೊಳ್ಳುವುದಕ್ಕೇ ಆಗುತ್ತಿರಲಿಲ್ಲ. ಆದ್ದರಿಂದ ಅವನು ಕುಂತಿಯ ಬೆನ್ನನ್ನು ನೋಡಿದನು. ಅವಳು ಅವನ ಅಭಿಪ್ರಾಯವನ್ನು ತಿಳಿದುಕೊಂಡು ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡಳು. ಆಗ ಅವನು ಪಾಯಸವನ್ನು ತೃಪ್ತಿಯಾಗಿ ತಿಂದನು. ಆದರೆ ಅವಳ ಬೆನ್ನು ಸುಟ್ಟು ಹೋಯಿತು. ಅವಳು ಮಾತ್ರ ತುಟಿಪಿಟಕ್ಕೆನ್ನಲಿಲ್ಲ. ಅವನು ಅದರಿಂದ ಸಂತುಷ್ಟನಾಗಿ ಅವಳಿಗೆ ವರವನ್ನು ಕೊಟ್ಟನು. ಹಾಗೇ ಯಾರೋ ನಿನ್ನ ಹತ್ತಿರವೂ ಇರಬೇಕು, ಆದ್ದರಿಂದ ಅವಳನ್ನು ಉಪಚರಿಸುತ್ತಿರು ಎಂದು ಹೇಳಿದಳು. ಅದರಂತೆ ಅವಳು ವಾಸವದತ್ತೆಯನ್ನು ಬಹುವಾಗಿ ಗೌರವಿಸುತ್ತಿದ್ದಳು. ಆದರೆ ವಾಸವದತ್ತೆ ಮಾತ್ರ ಪತಿವಿರಹದಿಂದ ಸೊರಗಿರುತ್ತಿದ್ದಳು. ವಸಂತಕನ ಚೇಷ್ಟೆಗಳು ಆಗಾಗ್ಗೆ ನಗು ಬರಿಸುತ್ತಿದ್ದವು. ಆಗ ವತ್ಸರಾಜನು ಬೇಟೆಯಾಡಿಕೊಂಡು ಲಾವಾಣಕಕ್ಕೆ ಹಿಂದಿರುಗಿ ಬರಲು ತನ್ನ ಅಂತಃಪುರವು ಸುಟ್ಟು ಬೂದಿಯಾಗಿದ್ದದ್ದು ಕಂಡಿತು. ರಾಣಿಯೂ ವಸಂತಕನೂ ಸುಟ್ಟು ಹೋದರೆಂದು ಮಂತ್ರಿಗಳು ಹೇಳಿದರು. ಅದನ್ನು ಕೇಳಿದ ಕೂಡಲೇ ಅವನು ಮೂರ್ಛೆ ಹೋಗಿ ಬಿದ್ದುಬಿಟ್ಟನು. ಎಚ್ಚರವಾದ ಮೇಲೂ ಹೃದಯವು ದುಃಖದಿಂದ ದಹಿಸುತ್ತಿತ್ತು. ಆದ್ದರಿಂದ ಅತ್ತನು ಗೋಳಾಡಿದನು. ಪ್ರಾಣ ಕಳೆದುಕೊಳ್ಳುವ ಯೋಚನೆ ಬಂತು. ಉತ್ತರ ಕ್ಷಣದಲ್ಲಿಯೇ ಅವಳಲ್ಲಿ ನನಗೆ ವಿದ್ಯಾಧರ ರಾಜನಾಗುವ ಮಗ ಹುಟ್ಟುತ್ತಾನೆ ಎಂದು ನಾರದ ಋಷಿಯು ಹೇಳಿದ್ದನು. ಅದು ಸುಳ್ಳಾಗಲಾರದು. ಸ್ವಲ್ಪ ಕಾಲ ದುಃಖವಿರುತ್ತದೆ ಎಂದೂ ಹೇಳಿದ್ದನು. ಗೋಪಾಲಕನಿಗೆ ಅಷ್ಟೇನೂ ದುಃಖವಿರುವಂತೆ ಕಾಣುವುದಿಲ್ಲ. ಯೌಗಂಧರಾಯಣಾದಿಗಳೂ ಹಾಗೆಯೇ ಹೆಚ್ಚು ದುಃಖಪಡುತ್ತಿಲ್ಲ. ಆದ್ದರಿಂದ ದೇವಿಯು ಬದುಕಿದ್ದರೂ ಬದುಕಿರಬಹುದು. ಇದು ಮಂತ್ರಿಗಳ ಕಾರ್ಯನೀತಿ ಎಂದು ತೋರುತ್ತದೆ. ಪ್ರಾಯಶಃ ಅವಳನ್ನು ಮತ್ತೆ ಕಂಡೇನು. ಆದ್ದರಿಂದ ಕೊನೆಯವರೆಗೂ ನೋಡೋಣ ಎಂದುಕೊಂಡು ಧೈರ್ಯ ತಾಳಿದನು. ಮಗಧ ರಾಜನಿಗೆ ಚಾರರ ಮೂಲಕ ಈ ವೃತ್ತಾಂತವೆಲ್ಲ ತಿಳಿಯಿತು. ಆಗ ಅವನು ವತ್ಸರಾಜನಿಗೆ ಪದ್ಮಾವತಿಯನ್ನು ಕೊಡಲು ಇಷ್ಟವನ್ನು ಸೂಚಿಸಿ ದೂತರನ್ನು ಕಳುಹಿಸಿದನು. ವತ್ಸರಾಜನು ಒಪ್ಪಲು ಯೋಗಂಧರಾಯಣನು ಲಗ್ನ ಕಟ್ಟಿಸಿ ತಮ್ಮ ಕಡೆಯ ದೂತನ ಕೈಯಲ್ಲಿ ಹೇಳಿ ಕಳುಹಿಸಿದನು. ಅಲ್ಲಿಂದ 7ನೆಯ ದಿನದಲ್ಲಿ ಮದುವೆ ನಡೆಯತಕ್ಕದ್ದು ಎಂದು ನಿಶ್ಚಿತವಾಯಿತು. ಹಾಗಾದರೆ ರಾಜನು ವಾಸವದತ್ತೆಯನ್ನು ಮರೆಯಬಹುದು ಎಂದು ಮಂತ್ರಿಯು ಹೇಳಿ ಕಳುಹಿಸಿದನು. ಮಗಧ ರಾಜನು ಒಪ್ಪಿ ಮದುವೆಗೆ ಸಿದ್ಧತೆಗಳನ್ನು ಮಾಡಿಕೊಂಡನು. ಇಷ್ಟನಾದ ಗಂಡ ದೊರೆತನೆಂದು ಪದ್ಮಾವತಿಗೂ ಸಂತೋಷವಾಯಿತು. ವಾಸವದತ್ತೆಗೇ ಆ ಮಾತು ಶೂಲವಾಗಿತ್ತು. ಇದರಿಂದ ಶತ್ರುವು ಮಿತ್ರನಾಗುತ್ತಾನೆ, ನಿನ್ನ ಗಂಡನೇನೋ ಎಂದಿನಂತೆಯೇ ಇರುತ್ತಾನೆ ಎಂದು ವಸಂತಕನು ಸಮಾಧಾನ ಮಾಡುತ್ತಿದ್ದನು. ಲಗ್ನ ಹತ್ತಿರವಾದಾಗ ವಾಸವದತ್ತೆಯು ಪದ್ಮಾವತಿಗೆ ಅಳಿಸದ ತಿಲಕವನ್ನಿಟ್ಟು ಬಾಡಿ ಹೋಗದ ಮಾಲಿಕೆಯನ್ನು ಕಟ್ಟಿಕೊಟ್ಟಳು. ವತ್ಸರಾಜನು ಬರುತ್ತಿದ್ದ ಹಾಗೆಯೇ ಅವು ಕಣ್ಣಿಗೆ ಬಿದ್ದು, ಇವುಗಳನ್ನು ರಚಿಸಿದವರು ಯಾರು ಎಂದುಕೊಂಡನು. ಯಥಾಕಾಲದಲ್ಲಿ ಮದುವೆಯಾಯಿತು. ಆದರೆ ಒಂದು ಕ್ಷಣವೂ ಅವನು ವಾಸವದತ್ತೆಯನ್ನು ಮರೆತಿರಲಿಲ್ಲ. ಅವನು ಅಂತಃಪುರದೊಳಕ್ಕೆ ಹೋದರೆ ವಾಸವದತ್ತೆ ಕಣ್ಣಿಗೆ ಬಿದ್ದು ಆಭಾಸ ನಡೆದೀತೆಂದು ಯೌಗಂಧರಾಯಣನು ಮಗಧರಾಜನಿಗೆ ಈಗಲೇ ನಮ್ಮ ಮಹಾರಾಜನನ್ನು ಕಳುಹಿಸಿಕೊಡಬೇಕು ಎಂದು ಹೇಳಿದನು. ಅವನು ಅದಕ್ಕೆ ಒಪ್ಪಿ ಮಗಳಿಗೂ ಅಳಿಯನಿಗೂ ಊಟ ಮಾಡಿಸಿ ಮಂತ್ರಿಗಳೊಡನೆಯೂ ಪರಿವಾರದೊಡನೆಯೂ ಸಾಗ ಕಳುಹಿಸಿದನು. ವಾಸವದತ್ತೆಯೂ ವಸಂತಕನೂ ಗೂಢವಾಗಿ ಸೈನ್ಯದ ಹಿಂದೆ ಹೋಗುತ್ತಿದ್ದರು. ಲಾವಾಣಕಕ್ಕೆ ಬಂದ ಮೇಲೆ ರಾಜನು ಹೊಸ ಹೆಂಡತಿಯೊಡನೆ ತನ್ನ ಬಿಡಾರವನ್ನು ಸೇರಿದನು. ವಾಸವದತ್ತೆಯು ಗೋಪಾಲಕನಿದ್ದೆಡೆಗೆ ಬಂದು ಅಣ್ಣನನ್ನು ತಬ್ಬಿಕೊಂಡು ಗೋಳೋ ಎಂದು ಅಳುವುದಕ್ಕೆ ಮೊದಲು ಮಾಡಿದಳು. ಯೌಗಂಧರಾಯಣನೂ ರುಮಣ್ವಂತನೂ ಇದನ್ನು ತಿಳಿದು ಅಲ್ಲಿಗೆ ಬಂದರು. ಈ ಮಧ್ಯೆ ಪದ್ಮಾವತಿಯ ಮಹತ್ತರರು ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ಆವಂತಿಕೆಯು ಏನು ಕಾರಣದಿಂದಲೋ ಗೋಪಾಲಕ ರಾಜಪುತ್ರನ ಮನೆಗೆ ಹೋದಳು ಎಂದು ಅವಳಲ್ಲಿ ದೂರಿದಳು. ಅವಳು ಶಂಕಿತನಾಗಿ, ವತ್ಸರಾಜನ ಎದುರಿಗೆ ನೀನು ನಮ್ಮಲ್ಲಿ ನ್ಯಾಸವಾಗಿರುವವಳು, ಆದ್ದರಿಂದ ಅಲ್ಲಿ ನಿನಗೆ ಏನು ಕೆಲಸ
ನಾನು ಇರುವ ಕಡೆಯಲ್ಲಿ ನೀನೂ ಇರಬೇಕು ಎಂದು ಆವಂತಿಕೆಗೆ ಹೇಳಿ ಎಂದು ಮಹತ್ತರರಿಗೆ ಅಪ್ಪಣೆ ಮಾಡಿದಳು. ಅವರು ಅತ್ತಲಾಗಿ ಹೋದ ಮೇಲೆ ವತ್ಸರಾಜನು ಪದ್ಮಾವತಿಯನ್ನು, ಈ ಮಾಲಾ ತಿಲಕಗಳನ್ನು ನಿನಗೆ ರಚಿಸಿದವರಾರು ಎಂದು ಕೇಳಿದನು. ಅವಳು, ಆವಂತಿಕೆ ಎಂಬವಳನ್ನು ಒಬ್ಬ ಬ್ರಾಹ್ಮಣನು ನಮ್ಮ ಮನೆಯಲ್ಲಿ ನ್ಯಾಸವಾಗಿ ಇಟ್ಟು ಹೋಗಿದ್ದಾನೆ, ಇವು ಅವಳು ಮಾಡಿದವು ಎಂದು ಹೇಳಿದನು. ಅದನ್ನು ಕೇಳಿದ್ದೇ ತಡ. ಅವಳು ವಾಸವದತ್ತೆಯಾಗಿರಬೇಕೆಂದು ವತ್ಸರಾಜನು ಗೋಪಾಲಕನ ಮನೆಗೆ ಬಂದನು. ಮಹತ್ತರರು ಇನ್ನೂ ಹೊರಗೇ ಇದ್ದರು. ಅವನು ನೆಟ್ಟಗೆ ಒಳಕ್ಕೆ ಹೋಗಲು ಅಲ್ಲಿ ವಾಸವದತ್ತೆ ಕಣ್ಣಿಗೆ ಬಿದ್ದಳು. ಅವನು ಶೋಕಾತಿರೇಕದಿಂದ ಚಟ್ಟನೆ ನೆಲದ ಮೇಲೆ ಬಿದ್ದುಬಿಟ್ಟನು. ವಾಸವದತ್ತೆಯೂ ಬಿದ್ದು ತನ್ನ ನಡತೆಯನ್ನು ನಿಂದಿಸಿಕೊಳ್ಳುತ್ತಾ ಅಳುವುದಕ್ಕೆ ಮೊದಲು ಮಾಡಿದಳು. ಅವರನ್ನು ನೋಡಿ ಯೌಗಂಧರಾಯಣನಿಗೂ ಅಳು ಬಂತು. ಈ ಕೋಲಾಹಲವನ್ನು ಕೇಳಿ ಪದ್ಮಾವತಿಯೂ ವ್ಯಾಕುಲಳಾಗಿ ಅಲ್ಲಿಗೆ ಬಂದಳು. ಒಂದೊಂದಾಗಿ ಅವಳಿಗೆ ಎಲ್ಲವೂ ತಿಳಿದವು. ಗಂಡನಿಗೆ ಇಷ್ಟು ದುಃಖ ಉಂಟು ಮಾಡುತ್ತಾ ನಾನು ಬದುಕಿದ್ದೇನು ಪ್ರಯೋಜನ ಎಂದು ವಾಸವದತ್ತೆಯು ಗೋಳಿಟ್ಟಳು. ಯೌಗಂಧರಾಯಣನು, ದೇವ, ಪದ್ಮಾವತಿಯನ್ನು ಪಡೆದರೆ ನಿನಗೆ ಸಾಮ್ರಾಜ್ಯ ಲಭಿಸುತ್ತದೆಂದು ನಾನು ಇದನ್ನೆಲ್ಲ ಮಾಡಿದೆ. ದೇವಿಯದು ಇದರಲ್ಲೇನೂ ತಪ್ಪಿಲ್ಲ, ಅವಳ ಶೀಲಕ್ಕೆ ಪದ್ಮಾವತಿಯೇ ಸಾಕ್ಷಿ ಎಂದು ಭಿನ್ನವಿಸಿದನು. ಪದ್ಮಾವತಿಯು, ಈಕೆ ಪರಿಶುದ್ಧಳೆಂದು ಅಗ್ನಿಪ್ರವೇಶ ಮಾಡುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂದಳು. ವತ್ಸರಾಜನು, ನಾನೇ ಅಪರಾಧಿ, ನನಗೋಸ್ಕರ ತಾನೇ ದೇವಿಯು ಇಷ್ಟು ಕಷ್ಟ ಸಹಿಸಬೇಕಾಯಿತು ಎಂದನು. ವಾಸವದತ್ತೆಯು, ರಾಜನಿಗೆ ಮನಃಶುದ್ಧಿಯಾಗುವಂತೆ ನಾನೇ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದಳು. ಆಗ ಯೌಗಂಧರಾಯಣನು ಶುದ್ಧಾಚಮನ ಮಾಡಿ ಪೂರ್ವಾಭಿಮುಖವಾಗಿ ನಿಂತು, ಎಲೈ ಲೋಕಪಾಲಕರೇ, ನಾನು ಹಿತಕಾರಿಯೂ ದೇವಿಯು ಪರಿಶುದ್ಧಳೂ ಆಗಿರುವ ಪಕ್ಷಕ್ಕೆ ಅದನ್ನು ತಿಳಿಸಿ ಎಂದನು. ಕೂಡಲೇ, ಎಲೈ ರಾಜನೇ, ಇಂಥ ಮಂತ್ರಿಯೂ ಹೆಂಡತಿಯೂ ಇರುವುದರಿಂದ ನೀನು ಧನ್ಯ, ಆಕೆಯದು ಏನೂ ತಪ್ಪಿಲ್ಲ ಎಂದು ಅಶರೀರವಾಣಿಯಾಯಿತು. ಆಗ ವತ್ಸರಾಜನು ಯೌಗಂಧರಾಯಣನ ಕಾರ್ಯವನ್ನು ಹೊಗಳಿ ಇಬ್ಬರು ಹೆಂಡತಿಯರನ್ನೂ ಕರೆದುಕೊಂಡು ಹೋಗಿ ಅವರೊಡನೆ ಸುಖವಾಗಿದ್ದನು. ತರಂಗ 3. ಮರುದಿನ ವತ್ಸರಾಜನು ವಾಸವದತ್ತೆಯೊಡನೆಯೂ ಪದ್ಮಾವತಿಯೊಡನೆಯೂ ಪಾನಲೀಲೆ ನಡೆಸಿ ಗೋಪಾಲಕ, ರುಮಣ್ವಂತ, ವಸಂತಕ, ಯೌಗಂಧರಾಯಣರನ್ನು ಕರೆಸಿ ಅವರೊಡನೆ ಮಾತನಾಡುತ್ತಾ ತನ್ನ ವಿರಹದ ಪ್ರಸ್ತಾಪ ಬಂದಾಗ ಈ ಕಥೆಯನ್ನು ಹೇಳಿದನು. ಉರ್ವಶಿ ಪುರೂರವರ ಕಥೆ. ಹಿಂದೆ ಪುರೂರವನೆಂಬ ಪರಮ ವೈಷ್ಣವನಾದ ರಾಜನಿದ್ದನು. ಅವನು ಸ್ವರ್ಗಕ್ಕೂ ಹೋಗಬಹುದಾಗಿತ್ತು. ಅವನು ಒಂದು ದಿನ ನಂದನವನದಲ್ಲಿ ಉರ್ವಶಿಯನ್ನು ನೋಡಿ ಮೋಹಗೊಂಡನು. ಅವಳಿಗೂ ಹಾಗೇ ಅವನ ಮೇಲೆ ಮನಸ್ಸಾಯಿತು. ಇದನ್ನು ತಿಳಿದ ಶ್ರೀ ವಿಷ್ಣುವು ನಾರದನ ಮೂಲಕ ಇಂದ್ರನಿಗೆ ಹೇಳಿ ಕಳುಹಿಸಿ ಉರ್ವಶಿಯನ್ನು ಅವನಿಗೆ ಕೊಡಿಸಿದನು. ಅವನು ಅವಳನ್ನು ಭೂಲೋಕಕ್ಕೆ ಕರೆದುಕೊಂಡು ಬಂದು ಸುಖವಾಗಿದ್ದನು. ಹೀಗಿರಲು ಒಂದು ಸಾರಿ ದೇವಾಸುರ ಯುದ್ಧ ಪ್ರಾಪ್ತವಾಯಿತು. ಆಗ ಇಂದ್ರನು ಪುರೂರವನ ಸಹಾಯವನ್ನು ಅಪೇಕ್ಷಿಸಿದನು. ಯುದ್ಧದಲ್ಲಿ ಮಾಯಾಸುರನು ಹತನಾದ ಮೇಲೆ ಜಯೋತ್ಸವ ನಡೆಯಿತು. ಅದರಲ್ಲಿ ರಂಭೆಯು ನರ್ತನ ಮಾಡುತ್ತಿರಲು ಪುರೂರವನು ಅದನ್ನು ನೋಡಿ ನಕ್ಕನು. ರಂಭೆಯು ಕೋಪಗೊಂಡು, ಮನುಷ್ಯ ಮಾತ್ರನಾದ ನಿನಗೆ ಈ ದಿವ್ಯ ನೃತ್ಯವು ಏನರ್ಥವಾಗುತ್ತದೆ ಎಂದಳು. ಅವನು ಉರ್ವಶಿಯ ಸಹವಾಸದಲ್ಲಿದ್ದು ಅದನ್ನು ನಿನ್ನ ಗುರುವಾದ ತುಂಬುರುವಿಗಿಂತ ಹೆಚ್ಚಾಗಿ ತಿಳಿದುಕೊಂಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಅದನ್ನು ಕೇಳಿ ತುಂಬುರುವಿಗೆ ಸಿಟ್ಟು ಬಂದು, ಕೃಷ್ಣನನ್ನು ಆರಾಧಿಸುವವರೆಗೆ ನಿನಗೆ ಉರ್ವಶಿಯೊಡನೆ ವಿಯೋಗ ಉಂಟಾಗಲಿ ಎಂದು ಶಪಿಸಿದನು. ಅದರಂತೆ ಆ ರಾಜನಿಗೆ ಕಾಣಿಸಿಕೊಳ್ಳದೆ ಕೆಲವು ಗಂಧರ್ವರು ಬಂದು ಉರ್ವಶಿಯನ್ನು ಹೊತ್ತುಕೊಂಡು ಹೋದರು. ಅದು ಶಾಪದಿಂದ ಆಗಿರಬೇಕೆಂದು ನಿರ್ಧರಿಸಿ ಪುರೂರವನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಹರಿಯನ್ನು ಆರಾಧನೆ ಮಾಡಿದನು. ಉರ್ವಶಿಯು ವಿರಹದಿಂದ ಬಳಲಿ ಗಂಧರ್ವ ದೇಶದಲ್ಲಿ ಸತ್ತವಳಂತೆ ನಿಶ್ಚೇತನಳಾಗಿದ್ದಳು. ಅವಳಿಗೆ ಪ್ರಾಣ ಹೋಗದಿದ್ದದ್ದು ಹೆಚ್ಚು. ಶಾಪಾಂತವನ್ನು ಎದುರು ನೋಡುತ್ತಾ ಹೇಗೋ ಕಾಲ ಕಳೆದಳು. ಪುರೂರವನು ವಿಷ್ಣುವನ್ನು ಪೂಜಿಸಿದ ಮೇಲೆ ಗಂಧರ್ವರು ಅವಳನ್ನು ಬಿಟ್ಟರು. ಆಮೇಲೆ ಪುರೂರವನು ಅವಳೊಡನೆ ಸುಖವಾಗಿದ್ದನು. ಈ ಕಥೆಯನ್ನು ನಿಲ್ಲಿಸಿದ ಮೇಲೆ ವಾಸವದತ್ತೆಗೆ ಉರ್ವಶಿಯಂತೆ ತಾನೂ ವಿರಹವನ್ನು ಸಹಿಸಿಕೊಂಡು ಇರಲಿಲ್ಲವಲ್ಲ ಎಂದು ನಾಚಿಕೆಯುಂಟಾಯಿತು. ಅವಳನ್ನು ಸಮಾಧಾನಪಡಿಸುವುದಕ್ಕಾಗಿ ಯೌಗಂಧರಾಯಣನು ಈ ಕಥೆಯನ್ನು ಹೇಳಿದನು.
ತೇಜೋವತಿ ವಿಹಿತ ಸೇನರ ಕಥೆ. ತಿಮಿರಾ ನಗರದಲ್ಲಿ ವಿಹಿತ ಸೇನನೆಂಬ ರಾಜನಿದ್ದನು. ಅವನಿಗೆ ತೇಜೋವತಿ ಎಂಬ ಹೆಂಡತಿ ಇದ್ದಳು. ಅವಳು ಭೂಲೋಕದ ಅಪ್ಸರೆಯಂತೆ ಇದ್ದದ್ದರಿಂದ ರಾಜನು ಅವಳನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ. ಒಂದು ಸಾರಿ ಅವನಿಗೆ ಅಜೀರ್ಣ ಜ್ವರವು ಪ್ರಾಪ್ತವಾಗಲು ವೈದ್ಯರು ಅವನು ಹೆಂಡತಿಯ ಸಹವಾಸವನ್ನು ಬಿಡಬೇಕು ಎಂದು ವಿಧಿಸಿದರು. ಅವಳನ್ನು ಬಿಟ್ಟದ್ದೇ ಕಾರಣವಾಗಿ ಬೇರೊಂದು ರೋಗ ಉತ್ಪನ್ನವಾಯಿತು. ವೈದ್ಯರು ಅತಿಯಾದ ಭಯದಿಂದಲೋ ದುಃಖದಿಂದಲೋ ಈ ರೋಗ ವಾಸಿಯಾಗಬೇಕು, ಇದಕ್ಕೆ ಔಷಧ ಇಲ್ಲ ಎಂದರು. ಮಂತ್ರಿಗಳು, ಹಿಂದೆ ರಾಜನ ಬೆನ್ನ ಮೇಲೆ ಒಂದು ದೊಡ್ಡ ಹಾವು ಬಿತ್ತು, ಆಗಲೇ ಹೆದರಲಿಲ್ಲ. ಶತ್ರು ಸೈನ್ಯವು ಅಂತಃಪುರಕ್ಕೆ ನುಗ್ಗಿತು, ಆಗಲೇ ವ್ಯಥಪಡಲಿಲ್ಲ. ಇಂಥ ಸತ್ವಶಾಲಿಗೆ ಅಂಥ ಭಯ ದುಃಖಗಳು ಏನುಂಟಾದವು ಎಂದರು. ಆಗ ಅವರು ಮಹಾರಾಣಿಯೊಡನೆ ಯೋಚನೆ ಮಾಡಿ ಅವಳನ್ನು ಮುಚ್ಚಿಟ್ಟು ಅವಳು ಸತ್ತು ಹೋದಳೆಂದು ರಾಜನಿಗೆ ತಿಳಿಸಿದರು. ಆ ಶೋಕಾವೇಗದಲ್ಲಿ ಅವನ ಹೃದಯ ವ್ಯಾಧಿ ವಾಸಿಯಾಯಿತು. ರೋಗದಿಂದ ಪಾರಾದ ಮೇಲೆ ಮಂತ್ರಿಗಳು ರಾಣಿಯನ್ನು ಒಪ್ಪಿಸಿದರು. ಹೀಗೆ ತನ್ನ ಪ್ರಾಣ ಉಳಿಸಿದ ಅವಳನ್ನು ಅವನು ಇನ್ನೂ ಹೆಚ್ಚಾಗಿಯೇ ಗೌರವಿಸುತ್ತಾ ಬಂದನು. ಸ್ವಲ್ಪವೂ ಕೋಪಗೊಳ್ಳಲಿಲ್ಲ. ಯಾರು ಹಿತಕಾರಿಣಿಯೋ ಅವಳೇ ರಾಣಿ. ಕೇವಲ ಪ್ರಿಯಕಾರಿಣಿಯು ರಾಣಿಯಾಗುವುದಿಲ್ಲ. ರಾಜ್ಯ ಕಾರ್ಯಭಾರವನ್ನು ಚಿಂತಿಸುತ್ತಿರುವವನೇ ಮಂತ್ರಿ. ರಾಜನ ಮನಸ್ಸು ಹಿಡಿದು ನಡೆಯುವವನು ಮಂತ್ರಿಯಲ್ಲ, ಉಪಜೀವಿ. ಆದ್ದರಿಂದ ದೇವಿಯು ಅಪರಾಧಕ್ಕೆ ಬದಲು ಉಪಕಾರವನ್ನೇ ಮಾಡಿದ್ದಾಳೆ. ನಾವೂ ಭೂಮಂಡಲವನ್ನು ಸಂಪಾದಿಸಿಕೊಡಬೇಕೆಂದು ಮಗಧರಾಜನನ್ನು ಹೀಗೆ ಒಳಹಾಕಿಕೊಂಡೆವು ಎಂದನು. ರಾಜನು ಅದನ್ನು ಕೇಳಿ ತನ್ನದೇ ತಪ್ಪೆಂದೂ ತಾನು ಆಡಿದ್ದು ಅಸಮಂಜಸವೆಂದೂ ಇದು ಅತಿಯಾದ ಅನುರಾಗದಲ್ಲಿ ಆಡಿದ ಮಾತೆಂದೂ ಸಮಾಧಾನ ಪಡಿಸಿದನು. ಮರುದಿನ ಮಗಧರಾಜನು ಕಳುಹಿಸಿದ ದೂತನೊಬ್ಬನು ಬಂದು ವತ್ಸರಾಜನನ್ನು ಕಂಡು ಆ ರಾಜನ ಮಾತಿನಿಂದ, ಮಹಾರಾಜ, ನಿನ್ನ ಮಂತ್ರಿಗಳು ನನ್ನನ್ನು ವಂಚಿಸಿದರು. ಈಗ ಅದರಿಂದ ನನಗೆ ದುಃಖವಾಗದ ಹಾಗೆ ನಡೆದುಕೊಳ್ಳುವುದು ನಿನಗೆ ಸೇರಿದ್ದು ಎಂದು ಹೇಳಿದನು. ರಾಜನು ಅವನನ್ನು ಗೌರವಿಸಿ ಉತ್ತರಕ್ಕಾಗಿ ಪದ್ಮಾವತಿಯಲ್ಲಿಗೆ ಕಳುಹಿಸಿದನು. ಅವಳು ವಾಸವದತ್ತೆಯನ್ನು ಜೊತೆಯಲ್ಲಿಟ್ಟುಕೊಂಡೇ ಅವನಿಗೆ ದರ್ಶನ ಕೊಟ್ಟಳು. ಅವನು ಮಗಧರಾಜನ ಮಾತಿನಿಂದ, ಮಗಳೇ, ನಿನ್ನನ್ನು ಯುಕ್ತಿಯಿಂದ ಪಡೆದುಕೊಂಡು ಹೋದರು. ನಿನ್ನ ಗಂಡನಿಗೆ ಮತ್ತೊಬ್ಬ ಹೆಂಡತಿಯಲ್ಲಿ ಆಸಕ್ತಿ. ಇದಕ್ಕಾಗಿ ನಾನು ಕೊರಗುತ್ತಿದ್ದೇನೆ. ಹೆಣ್ಣು ಹೆತ್ತದ್ದಕ್ಕೆ ಫಲ ಬಂದಂತಾಯಿತು ಎಂದನು. ಪದ್ಮಾವತಿಯು, ಭದ್ರ, ಅಪ್ಪನಿಗೂ ಅಮ್ಮನಿಗೂ ನನ್ನ ಮಾತಿನಿಂದ ಹೀಗೆಂದು ಹೇಳು. ನೀವು ದುಃಖಪಡುವುದೇಕೆ? ಆರ್ಯಪುತ್ರನು ನನ್ನಲ್ಲಿ ತುಂಬಾ ದಯಾಶಾಲಿಯಾಗಿದ್ದಾನೆ. ವಾಸವದತ್ತಾದೇವಿಯು ನನ್ನನ್ನು ಅಕ್ಕನಂತೆ ಪ್ರೀತಿಯುಳ್ಳವಳಾಗಿದ್ದಾಳೆ. ಸತ್ಯವೂ ನನ್ನ ಪ್ರಾಣವೂ ನಿಮಗೆ ಬೇಕಾಗಿದ್ದರೆ ಆರ್ಯಪುತ್ರನನ್ನು ಅನ್ಯಥಾ ಭಾವಿಸಬೇಡಿ ಎಂದನು. ದೂತನು ಈ ಪ್ರತಿ ಸಂದೇಶವನ್ನು ತೆಗೆದುಕೊಂಡು ವಾಸವದತ್ತೆಯಿಂದ ಸತ್ಕೃತನಾಗಿ ಹಿಂದಿರುಗಿ ಹೋದನು. ಪದ್ಮಾವತಿಯು ತವರನ್ನು ನೆನೆಸಿಕೊಂಡು ಚಿಂತಾಪರಳಾಗಿದ್ದರಿಂದ ವಾಸವದತ್ತಿಯು ವಸಂತಕನನ್ನು ಕರೆಸಿ ಅವಳನ್ನು ವಿನೋದಪಡಿಸಲು ಒಂದು ಕಥೆಯನ್ನು ಹೇಳು ಎಂದಳು. ಅವನು ಇದನ್ನು ಹೇಳಿದನು. ಸೋಮಪ್ರಭಾ ಗುಹಚಂದ್ರರ ಕಥೆ. ಪಾಟಲಿಪುತ್ರದಲ್ಲಿ ಧರ್ಮಗುಪ್ತನೆಂಬ ದೊಡ್ಡ ವರ್ತಕನಿದ್ದನು. ಅವನಿಗೆ ಸೋಮಪ್ರಭೆ ಎಂಬ ಸರ್ವಾಂಗ ಸುಂದರಿಯಾದ ಮಗಳಾದಳು. ಅವಳು ಹುಟ್ಟಿದ ಕೂಡಲೇ ಮನೆಯೆಲ್ಲ ಫಳಾರನೆ ಬೆಳಕಾಯಿತು. ಎದ್ದು ಕುಳಿತು ಮಾತನಾಡಿದಳು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಧರ್ಮಗುಪ್ತನು ಹೆದರಿ ಮಗುವಿಗೆ ನಮಸ್ಕಾರ ಮಾಡಿ, ಭಗವತಿ, ನಮ್ಮ ಮನೆಯಲ್ಲಿ ಅವತಾರ ಮಾಡಿರುವ ನೀನು ಯಾರು ತಾಯಿ ಎಂದು ಕೇಳಿದನು. ಅವಳು, ನಾನು ನಿನ್ನ ಮನೆಯಲ್ಲಿದ್ದು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ, ನನ್ನನ್ನು ಯಾರಿಗೂ ಕೊಡಬೇಡ ಎಂದಳು. ಅವನಿಗೆ ಹೆದರಿಕೆಯಾಗಿ ಮಗುವನ್ನು ಗುಟ್ಟಾಗಿಟ್ಟು ಅದು ಸತ್ತು ಹೋಯಿತೆಂದು ವರ್ತಮಾನ ಹುಟ್ಟಿಸಿದನು. ಮಗುವು ಮನುಷ್ಯ ದೇಹದಲ್ಲಿ ದಿವ್ಯವಾದ ರೂಪಕಾಂತಿಗಳನ್ನು ತುಂಬಿಕೊಂಡು ಬೆಳೆಯಿತು. ಒಂದು ಸಲ ಅವಳು ವಸಂತೋತ್ಸವವನ್ನು ನೋಡುತ್ತಾ ಮಹಡಿಯ ಮೇಲೆ ನಿಂತಿರಲು ಅವಳನ್ನು ಗುಹಚಂದ್ರನೆಂಬ ವರ್ತಕಪುತ್ರನು ನೋಡಿ ಮೋಹಪರವಶನಾಗಿ ಮನೆಗೆ ಹೋದನು. ಗುಹದೇವನೆಂಬ ಅವನ ತಂದೆಯು ಮಗನ ಚಿಂತೆಗೆ ಕಾರಣವನ್ನು ತಿಳಿದು ಧರ್ಮಗುಪ್ತನ ಮನೆಗೆ ಹೋಗಿ ಅವನ ಮಗಳನ್ನು ತನ್ನ ಮಗನಿಗೆ ಕೊಡಬೇಕೆಂದು ಕೇಳಿದನು. ಅವನು ತನಗೆ ಮಗಳೇ ಇಲ್ಲವೆಂದನು. ಮಗಳನ್ನು ಮನೆಯಲ್ಲಿ ಬಚ್ಚಿಟ್ಟಿರಬೇಕೆಂದು ಊಹಿಸಿ ಅವನು ತನಗೆ ಪೂರ್ವ ಪರಿಚಿತನಾಗಿದ್ದ ರಾಜನನ್ನು ಕಂಡು ಅವನಿಗೆ ಒಂದು ರತ್ನವನ್ನು ಬಹುಮಾನವಾಗಿ ಅರ್ಪಿಸಿ ಅವಳನ್ನು ಕೊಡಿಸಬೇಕೆಂದು ಕೇಳಿದನು. ರಾಜನು ನಗರಾಧ್ಯಕ್ಷನನ್ನು ಅವನೊಡನೆ ಕಳುಹಿಸಿದನು. ಅವನು ಹೋಗಿ ಧರ್ಮಗುಪ್ತನ ಮನೆಗೆ ಮುತ್ತಿಗೆ ಹಾಕಲು ಸೋಮಪ್ರಭೆಯು
ತಂದೆಯನ್ನು ಕುರಿತು, ನನ್ನಿಂದ ನಿನಗೇಕೆ ತೊಂದರೆಯಾಗಬೇಕು? ನನ್ನನ್ನು ಕೊಟ್ಟುಬಿಡು. ಆದರೆ ನನ್ನ ಗಂಡನು ನನ್ನನ್ನು ಯಾವಾಗಲೂ ಮುಟ್ಟಕೂಡದು ಎಂದು ಭಾಷೆ ತೆಗೆದುಕೋ ಎಂದಳು. ಗುಹಸೇನನು ಮನಸ್ಸಿನಲ್ಲೇ ನಗುತ್ತಾ, ಮಗನಿಗೆ ಮದುವೆ ಎಂದಾಗಲಿ ನೋಡೋಣ ಎಂದುಕೊಂಡು ಅದಕ್ಕೆ ಒಪ್ಪಿದನು. ಮದುವೆಯಾಗಿ ಹೆಣ್ಣು ಮನೆಗೆ ಬಂದಾಗ ಅವನು ಮಗನನ್ನು ಕುರಿತು, ಇವಳನ್ನು ಮಲಗುವ ಮನೆಗೆ ಕರೆದುಕೊಂಡು ಹೋಗೋ, ನೋಡೋಣ ಏನು ಮಾಡುತ್ತಾಳೆ, ಯಾವ ಗಂಡ ಹೆಂಡತಿಯನ್ನು ಮುಟ್ಟದೇ ಇರುತ್ತಾನೆ ಎಂದನು. ಅವಳು ರೋಷದಿಂದ ನೋಡುತ್ತಾ ತನ್ನ ತೋರು ಬೆರಳನ್ನು ಒಂದು ಸುತ್ತು ತಿರುಗಿಸಿದಳು. ಅದನ್ನು ನೋಡಿದ ಕೂಡಲೇ ಗುಹಸೇನನು ಸತ್ತು ಬಿದ್ದನು. ಮಿಕ್ಕವರೆಲ್ಲರಿಗೂ ದಿಗಿಲಾಯಿತು. ಗುಹಚಂದ್ರನು ಇದು ಯಾವುದೋ ಮಾರಿಯನ್ನು ಮನೆಗೆ ಹೊಗಿಸಿಕೊಂಡಂತಾಯಿತಲ್ಲ ಎಂದು ಕಳವಳಿಸಿದನು. ಅಲ್ಲಿಂದಾಚೆಗೆ ಹೆಂಡತಿಯ ಸುಖವಿಲ್ಲದೆ ಒಳಗೇ ಕೊರಗುತ್ತಾ ಅವನು ವ್ರತವನ್ನು ಹಿಡಿದು ನಿತ್ಯವೂ ಬ್ರಾಹ್ಮಣ ಸಮಾರಾಧನೆ ಮಾಡಿಸತೊಡಗಿದನು. ಅವಳೂ ಮೌನ ವ್ರತವನ್ನು ಹಿಡಿದಿದ್ದಳು. ಒಂದು ದಿನ ಭೋಜನಕ್ಕೆ ಬಂದಿದ್ದ ಒಬ್ಬ ವೃದ್ಧ ಬ್ರಾಹ್ಮಣನು ಆ ದಿವ್ಯ ಸುಂದರಿಯನ್ನು ನೋಡಿ ಆಶ್ಚರ್ಯಪಟ್ಟು ವರ್ತಕನನ್ನು, ಈ ಹುಡುಗಿ ನಿನಗೇನಾಗಬೇಕು ಎಂದು ಕೇಳಿದನು. ಅವನು ವ್ಯಥೆಯಿಂದ ತನ್ನ ಕಥೆಯನ್ನೆಲ್ಲ ಹೇಳಲು ಬ್ರಾಹ್ಮಣನು ಮರುಗಿ ಅವನಿಗೆ ಅಗ್ನಿಯ ಮಂತ್ರವನ್ನು ಉಪದೇಶ ಮಾಡಿದನು. ಅದನ್ನು ಜಪಿಸುತ್ತಿರಲು ಬೆಂಕಿಯ ಮಧ್ಯದಿಂದ ಯಜ್ಞೇಶ್ವರನು ಬಂದು, ಇಂದು ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡಿ ರಾತ್ರಿ ಇಲ್ಲಿಯೇ ಇದ್ದು ಎಲ್ಲವನ್ನೂ ತೋರಿಸಿ ನಿನ್ನ ಉದ್ದೇಶವನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದನು. ಅದರಂತೆ ಅವನು ಎಲ್ಲ ಬ್ರಾಹ್ಮಣರೊಡನೆಯೂ ಊಟ ಮಾಡಿ ಮಲಗಿದನು. ರಾತ್ರಿ ಒಂದು ಜಾವವಾದ ಮೇಲೆ ಸೋಮಪ್ರಭೆಯು ಮನೆ ಬಿಟ್ಟು ಹೊರಟಳು. ಆಗ ಬ್ರಾಹ್ಮಣನು ಗುಹಚಂದ್ರನನ್ನು ಎಬ್ಬಿಸಿ, ಬಾ, ನಿನ್ನ ಹೆಂಡತಿಯ ವೃತ್ತಾಂತವನ್ನು ತಿಳಿದುಕೊಳ್ಳುವೆಯಂತೆ ಎಂದು ಅವಳನ್ನು ತೋರಿಸಿದನು. ಮತ್ತು ತಾವಿಬ್ಬರೂ 2 ಭೃಂಗಗಳಾಗಿ ಅವಳನ್ನು ಹಿಂಬಾಲಿಸಿದರು. ಅವಳು ಊರನ್ನು ಬಿಟ್ಟು ಹೊರಗಡೆ ಹೋಗಿ ಅಲ್ಲಿದ್ದ ಒಂದು ದೊಡ್ಡ ಆಲದ ಮರದ ಮೇಲೆ ಹತ್ತಿದಳು. ಅಲ್ಲಿ ಅವಳಂತೆಯೇ ಇದ್ದ ಮತ್ತೊಬ್ಬ ಹೆಂಗಸು ದಿವ್ಯಾಸನದಲ್ಲಿ ಕುಳಿತಿದ್ದಳು. ವೇಣು ವೀಣಾವಾದನವಾಗುತ್ತಿತ್ತು. ಆಳುಗಳು ಚಾಮರ ಹಾಕುತ್ತಿದ್ದರು. ಸೋಮಪ್ರಭೆಯೂ ಅವಳ ಪಕ್ಕದಲ್ಲಿ ಕುಳಿತಳು. ಭಕ್ಷ್ಯ ಭೋಜ್ಯಗಳನ್ನು ತಿಂದು ಮದ್ಯಪಾನ ಮಾಡಿದಳು. ಆಮೇಲೆ, ಇಂದು ನಮ್ಮ ಮನೆಗೆ ಮಹಾ ತೇಜಸ್ಶಾಲಿಯಾದ ಒಬ್ಬ ಬ್ರಾಹ್ಮಣನು ಬಂದಿದ್ದಾನೆ, ಅದರಿಂದ ನನ್ನ ಮನಸ್ಸಿಗೆ ಸ್ಥಿಮಿತವಿಲ್ಲ, ಆದ್ದರಿಂದ ಮನೆಗೆ ಹೋಗುತ್ತೇನೆ ಅಕ್ಕ ಎಂದು ಮರಬೀಳಿದಳು. ಅದನ್ನು ನೋಡಿ ಭೃಂಗಗಳ ರೂಪಿನಲ್ಲಿದ್ದ ಅವರಿಬ್ಬರೂ ಬೇಗ ಮನೆಗೆ ಬಂದು ತಮ್ಮ ತಮ್ಮ ರೂಪಿನಲ್ಲಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಮಲಗಿಕೊಂಡು ಬಿಟ್ಟರು. ಅವಳೂ ಹಿಂದಿನಿಂದ ಬಂದಳು. ಆಗ ಬ್ರಾಹ್ಮಣನು ವರ್ತಕನನ್ನು ಕುರಿತು, ನಿನ್ನ ಹೆಂಡತಿ ಮನುಷ್ಯಳಲ್ಲ, ದಿವ್ಯಸ್ತ್ರೀ ಎಂದು ಗೊತ್ತಾಯಿತೋ? ಇನ್ನೊಬ್ಬಳು ಅವಳ ಅಕ್ಕ. ದಿವ್ಯಸ್ತ್ರೀಯು ಮನುಷ್ಯರೊಡನೆ ಬೆರೆಯುವುದುಂಟೆ? ಇದಕ್ಕೆ ಒಂದು ಮಂತ್ರವನ್ನು ಯುಕ್ತಿಯನ್ನು ಹೇಳಿಕೊಡುತ್ತೇನೆ. ಅವೆರಡೂ ಸೇರಿದರೆ ಬೆಂಕಿಗೆ ಗಾಳಿಯ ಸಹಾಯ ದೊರೆತಂತಾಗುತ್ತದೆ ಎಂದು ಅವನ್ನು ಹೇಳಿಕೊಟ್ಟನು. ಗುಹಚಂದ್ರನು ಮಂತ್ರವನ್ನು ಅವಳ ಕೋಣೆಯ ಬಾಗಿಲ ಮೇಲೆ ಬರೆದು ಅದನ್ನು ಪುರಶ್ಚರಣೆ ಮಾಡುತ್ತಾ ಸಂಜೆಯಾದ ಕೂಡಲೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೆಂಡತಿ ಕಾಣುವ ಹಾಗೆ ಒಬ್ಬ ಹೆಂಗಸಿನೊಡನೆ ಮಾತನಾಡುತ್ತಾ ಕುಳಿತನು. ಮಂತ್ರವು ಅವಳ ಮೇಲೆ ಆಗಲೇ ಕೆಲಸ ಮಾಡಿದ್ದರಿಂದ ಅವಳು ಪಾನವನ್ನು ತ್ಯಜಿಸಿ ಅಸೂಯೆಯಿಂದ, ಇವಳು ಯಾರು ಎಂದು ಕೇಳಿದಳು. ಅವನು, ನಾವು ಪರಸ್ಪರ ಅನುರಕ್ತರಾಗಿದ್ದೇವೆ, ಇವತ್ತು ನಾನು ಅವಳ ಮನೆಗೆ ಹೋಗುತ್ತೇನೆ ಎಂದು ಹೇಳಿದನು. ಅವಳು ಕಣ್ಣು ಕೈ ಮುಖಗಳನ್ನು ತಿರುಗಿಸುತ್ತಾ, ಇದಕ್ಕೋಸ್ಕರವೋ ಇಷ್ಟೆಲ್ಲ ಅಲಂಕಾರ? ಅವಳೇನೂ ಬೇಕಾಗಿಲ್ಲ, ನಾನೇ ಇಲ್ಲವೇ ನಿಮ್ಮ ಹೆಂಡತಿ ಎಂದಳು. ಹೀಗೆ ಮಂತ್ರ ಪ್ರಭಾವದಿಂದ ಅವಳು ಅವನ ವಶಳಾದಳು. ಆದ್ದರಿಂದ ದೇವ ಬ್ರಾಹ್ಮಣ ಪೂಜೆ ಕಾಮಧೇನುವಿನಂತೆ, ಅದರಿಂದ ಆಗದೇ ಇದ್ದದ್ದು ಯಾವುದು? ಆದರೆ ದೇವತೆಗಳಾದರೂ ದುಷ್ಕೃತ್ಯ ಮಾಡಿದರೆ ಬಿರುಗಾಳಿ ಬಂದಾಗ ಹೂವು ಉದುರಿ ಬಿದ್ದು ಹೋಗುವಂತೆ ಅಧಃಪಾತಕ್ಕೆ ಪಕ್ಕಾಗುತ್ತಾರೆ ಎಂದು ಅಹಲ್ಯೆಯ ವೃತ್ತಾಂತವನ್ನು ಹೇಳಿದನು. ಅಹಲ್ಯಾ ದೇವೇಂದ್ರರ ಕಥೆ. ಹಿಂದೆ ಗೌತಮನೆಂಬ ತ್ರಿಕಾಲಜ್ಞನಾದ ಮಹಾಮುನಿ ಇದ್ದನು. ಆತನಿಗೆ ಅಹಲ್ಯೆ ಎಂಬ ರೂಪವತಿಯಾದ ಹೆಂಡತಿ ಇದ್ದಳು. ಒಂದು ಸಾರಿ ದೇವೇಂದ್ರನು ಆಕೆಯ ರೂಪಿನಿಂದ ಮೋಹಿತನಾಗಿ ಅವಳನ್ನು ಅಪೇಕ್ಷಿಸಿದನು. ಅವಳು ಸಮ್ಮತಿಸಿದಳು. ಅದನ್ನು ಗೌತಮನು ತಪಃಪ್ರಭಾವದಿಂದ ಅರಿತು ಅಲ್ಲಿಗೆ ಬಂದನು. ಇಂದ್ರನು ಹೆದರಿ ಕೂಡಲೇ ಒಂದು ಬೆಕ್ಕಿನ ರೂಪವನ್ನು ಧರಿಸಿದನು. ಗೌತಮನು, ಇದಾರು ಎಂದು ಕೇಳಲು ಅವಳು ಮಜ್ಜಾರ ಎಂದು ಉತ್ತರ ಕೊಟ್ಟಳು. ಮಜ್ಜಾರ ಎಂದರೆ ಪ್ರಾಕೃತದಲ್ಲಿ ಮಾರ್ಜಾರ, ಬೆಕ್ಕು ಎಂದೂ ಅರ್ಥವಾಗುತ್ತದೆ. ಸಂಸ್ಕೃತದಲ್ಲಿ ನನ್ನ ಜಾರ ಎಂದೂ ಅರ್ಥವಾಗುತ್ತದೆ. ಋಷಿಯು ನಿನ್ನ ಜಾರನೇ ಸರಿ ಎಂದು ನಗುತ್ತಾ
ಪಾಪಶೀಲೆ, ಶ್ರೀರಾಮನ ದರ್ಶನವಾಗುವವರೆಗೆ ಶಿಲೆಯಾಗಿರು. ನಿನ್ನ ಜಾರನ ಮೈತುಂಬ 1000 ಯೋನಿಗಳಾಗಲಿ. ತಿಲೋತ್ತಮೆಯನ್ನು ನೋಡುವಾಗ ಅವು 1000 ಕಣ್ಣಾಗಲಿ ಎಂದು ಶಾಪ ಕೊಟ್ಟು ತಪಸ್ಸಿಗೆ ಹೊರಟು ಹೋದನು. ಹೀಗೆ ದುಷ್ಕಾರ್ಯ ಎಲ್ಲರಿಗೂ ಯಾವಾಗಲೂ ಫಲಿಸಿಯೇ ಫಲಿಸುತ್ತದೆ. ಎಂಥ ಬೀಜ ನೆಟ್ಟರೆ ಅಂಥ ಫಲ ಬರುತ್ತದೆ ಎಂದನು. ಇದನ್ನು ಕೇಳಿ ವಾಸವದತ್ತ ಪದ್ಮಾವತಿಯರಲ್ಲಿ ಇದ್ದ ಅಲ್ಪ ಸ್ವಲ್ಪ ಅಸೂಯೆಯೂ ಮಾಯವಾಗಿ ಹೋಯಿತು. ಮರುದಿನ ಯೌಗಂಧರಾಯಣನು ಮಹಾರಾಣಿ ಮುಂತಾದವರೆಲ್ಲರೂ ಇರುವಾಗ ವತ್ಸರಾಜನನ್ನು ಕುರಿತು, ದೇವ, ನಾವು ಈಗ ಕೌಶಾಂಬಿಗೆ ಏಕೆ ಹಿಂದಿರುಗಬಾರದು? ಮಗಧ ರಾಜನು ವಂಚಿತನಾದರೂ ನಮಗೆ ಅವನಿಂದ ಅಂಜಿಕೆ ಏನಿಲ್ಲ. ಈ ಕನ್ಯಾ ಸಂಬಂಧವೆಂಬ ಸಾಮೋಪಾಯದಿಂದ ಅದು ನಿವಾರಣೆಯಾಗಿದೆ. ಈ ವಿಚಾರದಿಂದ ಅವನ ಮನಸ್ಸು ಕೆಟ್ಟಿದೆಯೋ ಏನೋ ಎಂಬುದನ್ನು ಚಾರರ ಮೂಲಕ ತಿಳಿದುಕೊಳ್ಳಲು ಇಷ್ಟು ದಿನ ಇಲ್ಲಿ ನಿಂತಿದ್ದಾಯಿತು ಎಂದನು. ಅಷ್ಟು ಹೊತ್ತಿಗೆ ಮಗಧೇಶ್ವರನ ದೂತನೂ ಬಂದು ನಮಸ್ಕರಿಸಿ ವತ್ಸರಾಜನಿಗೆ ಪದ್ಮಾವತಿ ದೇವಿಯು ಕಳುಹಿಸಿಕೊಟ್ಟ ಸಂದೇಶವನ್ನು ಕೇಳಿ, ಮಗಧ ರಾಜನು, ನನಗೆ ಎಲ್ಲವೂ ತಿಳಿಯಿತು. ಹೆಚ್ಚು ಮಾತಿನಿಂದೇನು? ನಾನು ನಿನ್ನಲ್ಲಿ ಪ್ರೀತನಾಗಿದ್ದೇನೆ. ನೀನು ಕೈಗೊಂಡಿರುವ ಕಾರ್ಯವನ್ನು ನಡೆಸು. ಅದರಲ್ಲಿ ನನ್ನ ಒತ್ತಾಸೆ ಇದೆ ಎಂದು ಹೇಳಿ ಕಳುಹಿಸಿದ್ದಾನೆ ಎಂದು ಬಿನ್ನವಿಸಿದನು. ವತ್ಸರಾಜನಿಗೆ ಅದನ್ನು ಕೇಳಿ ಸಂತೋಷವಾಯಿತು. ವಾಸವದತ್ತೆಯು ಪದ್ಮಾವತಿಯನ್ನು ಕರೆಸಿ ದೂತನಿಗೆ ಸನ್ಮಾನ ಮಾಡಿಸಿದಳು. ಅವನು ಹೋದ ಕೂಡಲೇ ಚಂಡಮಹಾಸೇನನಿಂದ ಒಬ್ಬ ದೂತನು ಬಂದು ರಾಜನಿಗೆ ನಮಸ್ಕರಿಸಿ, ದೇವ, ಚಂಡಮಹಾಸೇನನು ನಿನಗೆ ಯೌಗಂಧರಾಯಣನು ಮಂತ್ರಿಯಾಗಿರುವುದರ ಪ್ರಾಶಸ್ತ್ಯ ಇದರಿಂದಲೇ ತಿಳಿದಂತಾಯಿತು. ವಾಸವದತ್ತೆಯು ಪತಿಭಕ್ತಿಯಿಂದ ನಾವೆಲ್ಲ ಸಜ್ಜನರಲ್ಲಿ ತಲೆ ಎತ್ತಿಕೊಂಡು ತಿರುಗುವಂತೆ ನಡೆದುಕೊಂಡದ್ದರಿಂದ ಧನ್ಯಳು. ನನಗೆ ವಾಸವದತ್ತೆ ಬೇರೆ ಅಲ್ಲ, ಪದ್ಮಾವತಿ ಬೇರೆ ಅಲ್ಲ. ಅವರಿಬ್ಬರ ಮನಸ್ಸು ಒಂದೇಯೇ. ಅದರಿಂದ ಮುಂದಿನ ಕಾರ್ಯೋದ್ಯಮವು ಶೀಘ್ರವಾಗಿ ನಡೆಯಲಿ ಎಂದು ಹೇಳಿ ಕಳುಹಿಸಿದ್ದಾನೆ ಎಂದನು. ಮಾವನ ಈ ಮಾತನ್ನು ಕೇಳಿ ರಾಜನಿಗೆ ತುಂಬ ಹರ್ಷ ಉಂಟಾಯಿತು. ವಾಸವದತ್ತೆಗೆ ಗಂಡನಲ್ಲಿ ಪ್ರಣಯ ಹೆಚ್ಚಾಯಿತು. ಮಂತ್ರಿಯಲ್ಲಿ ವಿಶ್ವಾಸ ಬೆಳೆಯಿತು. ಅನಂತರ ದೂತನನ್ನು ಬಹುಮಾನ ಮಾಡಿ ಕಳುಹಿಸಿ ಅವರು ಕೌಶಾಂಬಿಗೆ ಪ್ರಯಾಣವನ್ನು ಕೈಗೊಂಡರು. ತರಂಗ 4. ಕೆಲವೇ ದಿನಗಳಲ್ಲಿ ಕೌಶಾಂಬಿ ಸಿಕ್ಕಿತು. ಅಲ್ಲಿಯ ಜನಗಳು ಅವರನ್ನು ಸಂತೋಷದಿಂದ ಬರಮಾಡಿಕೊಂಡರು. ರಾಜನು ರತಿಪ್ರೀತಿಗಳಂತಿದ್ದ ರಾಣಿಯರೊಡನೆ ಅಂದಿನ ದಿನವನ್ನು ಪಾನ ವಿಹಾರಾದಿಗಳಲ್ಲಿ ಸುಖವಾಗಿ ಕಳೆದನು. ದೇವಸೇನನೆಂಬ ಗೋಪಾಲರಾಜನ ಕಥೆ. ಮರುದಿನ ಒಬ್ಬ ಬ್ರಾಹ್ಮಣನು ಅರಮನೆಯ ಬಾಗಿಲಿಗೆ ಬಂದು, ಅಯ್ಯೋ ಅಯ್ಯೋ, ದನ ಕಾಯುವ ಹುಡುಗರು ಕಾಡಿನಲ್ಲಿ ನನ್ನ ಮಗನ 2 ಕಾಲುಗಳನ್ನೂ ನಿಷ್ಕಾರಣವಾಗಿ ಕಡಿದು ಹಾಕಿಬಿಟ್ಟರು ಎಂದು ಕೂಗಿಕೊಂಡನು. ಅದನ್ನು ಕೇಳಿ ರಾಜನು ಆ ಹುಡುಗರನ್ನು ಹಿಡಿತರಿಸಿ ಪ್ರಶ್ನೆ ಮಾಡಲು ಅವರು, ದೇವ, ನಮ್ಮಲ್ಲಿ ದೇವಸೇನನೆಂಬ ಹುಡುಗನಿದ್ದಾನೆ. ಅವನನ್ನು ರಾಜನನ್ನಾಗಿ ಮಾಡಿಕೊಂಡು ನಾವು ಆಟವಾಡುತ್ತೇವೆ. ಅವನ ಮಾತನ್ನು ಯಾರೂ ಮೀರುವುದಿಲ್ಲ. ಇವತ್ತು ಈ ಬ್ರಾಹ್ಮಣನ ಮಗ ಆ ಮಾರ್ಗವಾಗಿ ಬಂದ. ನಮ್ಮ ರಾಜನಿಗೆ ಮರ್ಯಾದೆ ಮಾಡಲಿಲ್ಲ. ನಮಸ್ಕಾರ ಮಾಡಿ ಹೋಗಬೇಕು ಎಂದು ರಾಜಾಜ್ಞೆಯನ್ನು ತಿಳಿಸಿದರೂ ಅವನು ನಮ್ಮನ್ನು ಅಲಕ್ಷ್ಯ ಮಾಡಿ ನಗುತ್ತಾ ಹೊರಟು ಹೋದ. ನಮ್ಮ ಗೋಪಾಲರಾಜನು ಆ ಅವಿನೀತನ ಕಾಲು ಕತ್ತರಿಸಿ ಹಾಕಿ ಎಂದು ಆಜ್ಞೆ ಮಾಡಿದ. ನಾವು ಕತ್ತರಿಸಿದೆವು. ಪ್ರಭುವಿನ ಆಜ್ಞೆಯನ್ನು ಮೀರಿದವರುಂಟೇ ಎಂದರು. ಯೌಗಂಧರಾಯಣನು ಆ ಮಾತನ್ನು ಕೇಳಿ ರಾಜನಿಗೆ ಗೋಪ್ಯವಾಗಿ ಆ ಸ್ಥಳದಲ್ಲಿ ನಿಧಿ ಇರಬೇಕು. ಅದರ ಪ್ರಭಾವದಿಂದ ದನ ಕಾಯುವವನೂ ಅಧಿಕಾರ ಮಾಡುತ್ತಾನೆ. ಆದ್ದರಿಂದ ಅಲ್ಲಿಗೆ ಹೋಗಿ ನೋಡಬೇಕು ಎಂದು ಹೇಳಿದನು. ಆ ಹುಡುಗರನ್ನು ಶಿಕ್ಷಿಸಿ ಆ ಸ್ಥಳಕ್ಕೆ ಹೋಗಿ ಅಗೆಸಲು ಕಲ್ಲಿನ ವಿಗ್ರಹದ ರೂಪದಲ್ಲಿ ಒಂದು ಯಕ್ಷನು ಮೇಲಕ್ಕೆ ಬಂದು, ಮಹಾರಾಜ, ನಿಮ್ಮ ತಾತನು ಹೂಳಿಟ್ಟಿದ್ದ ಆಸ್ತಿಯನ್ನು ಇದುವರೆಗೆ ನಾನು ರಕ್ಷಿಸಿಕೊಂಡಿದ್ದೆ. ಅದನ್ನು ತೆಗೆದುಕೋ ಎಂದು ಹೇಳಿ ಅಂತರ್ಧಾನನಾದನು. ಅಲ್ಲಿ ರತ್ನಸಿಂಹಾಸನವೂ ದೊಡ್ಡ ನಿಧಿಯೂ ದೊರೆತವು. ಅಭ್ಯುದಯ ಕಾಲ ಬಂತೆಂದರೆ ಹೀಗೆಯೇ ಕಲ್ಯಾಣ ಪರಂಪರೆಗಳು ಒದಗುವುವು. ಕುಲಕ್ರಮಾಗತವಾದ ಆ ಸಿಂಹಾಸನವನ್ನು ಏರಬೇಕೆಂದು ಯೌಗಂಧರಾಯಣನು ಸೂಚಿಸಲು ರಾಜನು, ನನ್ನ ಪೂರ್ವಿಕರು ಭೂಮಂಡಲವನ್ನು ಜಯಿಸಿ ಈ ಸಿಂಹಾಸನವನ್ನು ಹತ್ತಿದರು. ನಾನೂ ಹಾಗೆ ಮಾಡದೆ ಸಿಂಹಾಸನವನ್ನು ಹತ್ತಿದರೆ ಏನು ಕೀರ್ತಿ ಬರುತ್ತದೆ ಎಂದನು. ಯೌಗಂಧರಾಯಣನು ಈ ಉತ್ತರದಿಂದ ಸಂತುಷ್ಟನಾಗಿ, ಹಾಗಾದರೆ ಪೂರ್ವ ದಿಕ್ಕಿಗೆ ವಿಜಯಯಾತ್ರೆ ಮಾಡೋಣ ಎಂದನು. ದೊರೆಯು, ಪೂರ್ವ ದಿಕ್ಕಿನಲ್ಲಿ ಏನಿದೆ, ಏನು ವಿಶೇಷ ಎಂದು ಕೇಳಿದನು. ಮಂತ್ರಿಯು,
ಉತ್ತರ ದಿಕ್ಕು ಮ್ಲೇಚ್ಛರ ಸಂಬಂಧದಿಂದ ನಿಂದ್ಯವಾಗಿದೆ. ಪಶ್ಚಿಮಕ್ಕೆ ಸೂರ್ಯಾಸ್ತ ಸಮಯದಲ್ಲಿಯೇ ಗೌರವ. ದಕ್ಷಿಣವೂ ರಾಕ್ಷಸರ ಬೀಡು ಯಮನ ಮನೆ. ಪೂರ್ವವಾದರೋ ಸೂರ್ಯ ಉದಯಿಸುವ ದಿಕ್ಕು. ಇಂದ್ರನು ಅಧಿದೇವತೆಯಾಗಿರುವ ದಿಕ್ಕು. ಗಂಗೆ ಪ್ರವಹಿಸುವ ದಿಕ್ಕು. ಆದ್ದರಿಂದ ಪ್ರಶಸ್ತವಾದದ್ದು. ನಿಮ್ಮ ಪೂರ್ವಿಕರೂ ಗಂಗಾ ತೀರದಲ್ಲಿದ್ದ ಹಸ್ತಿನಾಪುರದಲ್ಲಿಯೇ ವಾಸಿಸುತ್ತಿದ್ದರು. ಶತಾನೀಕನು ಸುಂದರವಾದ ಊರೆಂದು ಕೌಶಾಂಬಿಯಲ್ಲಿ ನೆಲೆಸಿದನು. ಸಾಮ್ರಾಜ್ಯವು ಪೌರುಷಾಧೀನ. ದೇಶವೇನು ಮಾಡುತ್ತದೆ ಎಂದನು. ರಾಜನು, ನೀನು ಹೇಳುವುದು ನಿಜ. ಸತ್ವಶೀಲರಿಗೆ ಸಂಪತ್ಕಾರಣವಾದದ್ದು ಸ್ವಪೌರುಷ ಒಂದೇ ಎಂದು ಈ ಕಥೆಯನ್ನು ಹೇಳಿದನು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.